ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತು ಆ್ಯಕ್ಚುಲಿ ಒಂದಷ್ಟು ದುಡ್ಡು ತೊಗೊಂಡು ಎಲ್ಲಿ ಹೋಗ್ತಾಯಿದ್ದೀನಿ ಏನು ಅನ್ನೋದನ್ನು ಶೇರ್ ಮಾಡಿಬಿಡ್ತೀನಿ. ಸೊ ತುಂಬ ನೆನ್ನೆ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಹೊಸ ಬಿಸ್ನೆಸ್ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಆ ಬಿಸ್ನೆಸ್ಗೆ ಒಂದು ಸಣ್ಣ ಪುಟ್ಟ ಪ್ರಯತ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹುಡುಗರನ್ನ ಈಗಷ್ಟೇ ಮಲಗಿಸಿದ್ದೀನಿ ಗೈಸ್, ನೋಡ್ತಿರಬಹುದು. ಆರಾಮಾಗಿ ಕೂಲಾಗಿ ಅಕ್ಕ ತಮ್ಮ ಇಬ್ಬರು ನಿದ್ದೆ ಮಾಡ್ತಾಯಿದ್ದಾರೆ. ಋತ್ವಿಕ್ ಆ್ಯಕ್ಚುಲಿ ಏನು ಅಂದರೆ ದೊಡ್ಡವ್ರ ಥರ ಪಿಲ್ಲೋ ಇಲ್ದಿರ ಇಟ್ಕೊಳಲ್ಲ. ಆಮೇಲೆ ಅದು ದೊಡ್ಡ ಪಿಲ್ಲೋ ಅಂತ ಅಂದ್ಕೊಂಬಿಡಿ, ಅದು ಆ್ಯಕ್ಚುಲಿ ಸಾಫ್ಟು ಕಾಟನ್ದಿದೆ, ಹಾಗಾಗಿ ಅದು ಅವ್ರ ಅಕ್ಕನ ಇಟ್ಕೊಂಡೆ ಮಲಗಿದ್ದಾನೆ. ಫ್ಯಾನ್ ಇಲ್ದಿರ ಗೈಸ್ ಅವ್ರು ನಿಜವಾಗ್ಲೂ ಮಲಗಲ್ಲ. ಸೊ ಹಾಗಾಗಿ ಫ್ಯಾನ್ ಹಾಕಿ ಮಲಗಿಸ್ಬಿಟ್ರೆ ನಾನು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು ಅಂಥೇಳಿ ಫ್ಯಾನ್ ಎಲ್ಲ ಹಾಕಿ ಮಲಗಿಸಿ ಇನ್ನೇನು ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ, ಮನೆಯಲ್ಲಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ದೀನಿ. ಕಿಚನ್ ಕೆಲಸನೂ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಆಗಿದೆ. ಸೊ ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಮಾಡಿದೆ. ಎಲ್ಲರೂ ತಿಂಡಿ ತಿಂದು ಲೋಕಿ ಅಂಗಡಿಗೆ ಹೋಗಿದ್ದಾನೆ ಇವತ್ತು. ಇನ್ನು ಮಧ್ಯಾಹ್ನ ಅಡುಗೆಗೆ ಹೊಲದಲ್ಲೇ ತಂದಿದ್ದಂಥ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ. ಎಣ್ಣೆ ಸೊಪ್ಪು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡಿದ್ದೀನಿ. ಇನ್ನೇನು ಅನ್ನಕ್ಕೂ ಕೂಡ ಇಡಬೇಕು ಇವತ್ತು. ಆ್ಯಕ್ಚುಲಿ ನಾನು ನಿನ್ನೆ ನೈಟೇ ಫುಲ್ಲು ಆನ್ಲೈನ್ ಶಾಪಿಂಗ್ಸ್ ಮಾಡ್ಕೊಂಡಿದ್ದೀನಿ. ಏನೇನು ಮಾಡಿದ್ದೀನಿ, ಎಷ್ಟಕ್ಕೆ ಮಾಡಿದ್ದೀನಿ, ಇನ್ನು ಈಗ ದುಡ್ಡು ಯಾಕೆ ತೊಗೊಂಡೋಗ್ತಿದ್ದೀನಿ ಅಂತ ಶೇರ್ ಮಾಡ್ತೀನಿ ಬನ್ನಿ ಗೈಸ್. ಇನ್ನು ಹುಡುಗರನ್ನೆಲ್ಲ ಮಲಗಿಸಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ನಾನು ನೆನ್ನೆ ಶೇರ್ ಮಾಡಿದ್ದೆ ಹೊಸ ಬಿಸ್ನೆಸ್ಸು, ಇನ್ಸ್ಟಾಗ್ರಾಮ್ ಪೇಜು ಕೂಡ ಓಪನ್ ಮಾಡಬೇಕು. ಸೊ ಮಾಡಿದ್ದೀನಿ, SRL ಕಲೆಕ್ಷನ್ಸ್ ಅಂತ ಹೇಳಿ. ಬಟ್ ಅದರಲ್ಲಿ ಇನ್ನೂ ಯಾವುದೇ ಅಪ್ಡೇಟ್ಸ್ ಕೊಟ್ಟಿಲ್ಲ ನಾನು. ನೆಕ್ಸ್ಟ್ ಕಮ್ಮಿಂಗ್ ಡೇಸು ಹೊಸ ಸ್ಟಾಕು ಬಂದುಬಿಡ್ಲಿ ಅಂದ್ಕೊಂಡಿದ್ದು, ಒಂದೇ ಸಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇನ್ನೂ ಅದ್ರ ಬಗ್ಗೆ ಸ್ಟಾಕ್ಸ್ ಎಲ್ಲ ಸ್ವಲ್ಪ ಬರೋದಿದೆಯಲ್ಲ, ಅದು ಒಂದೇ ಸಲ ಬಂದುಬಿಡ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಒಂದೊಂದು ಸಲ ಅನಿಸುತ್ತೆ ಸ್ಯಾರಿ ಸ್ಟಾರ್ಟ್ ಮಾಡಬೇಕು ಅಂತ. ಈಗ ಡ್ರೆಸ್ಸು ಸದ್ಯದ ಮಟ್ಟಿಗೆ ಡ್ರೆಸ್ನ ಆಲ್ರೆಡಿ ನಾನು ಸ್ವಲ್ಪ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿನ್ನೆ ಆನ್ಲೈನಲ್ಲೇ ನಿನ್ನೆ ನೈಟು ನನಗೆ ಯಾವ್ಯಾವ ಥರ ಬೇಕು, ಇಟ್ಸ್ ಡಿಪೆಂಡ್ ಏರಿಯಾ ಮೇಲೂ ಕೂಡ ಹೋಗುತ್ತೆ. ನಾನಿರೋ ಅಂಥ ಏರಿಯಾದಲ್ಲಿ ಅಂಗಡಿ ಮಾಡಿದ್ದೀನಲ್ಲ, ಈ ಏರಿಯಾದಲ್ಲಿ ಸರೌಂಡಿಂಗ್ಸ್ ಎಲ್ಲ ಕೂಡ ಸ್ವಲ್ಪ ಪೂರ್ ಫ್ಯಾಮಿಲಿನೇ ಇರೋದು. ಹಾಗಾಗಿ ಹೆವಿ ಬಜೆಟಿಗೆ ತೊಗೊಂಬಂದರೆ ನನಗೆ ಹೋಗಲ್ಲ. ಯಾಕೆಂದರೆ ಆನ್ಲೈನ್ ಬಿಸ್ನೆಸ್ನೇ ನಾವು ಕೂಡ ನಂಬ್ಕೊಂಡಿರೋದಕ್ಕಾಗಲ್ಲ. ಕೆಲವರೊಬ್ಬರು ಪೇಜಸ್ನ ಟ್ರಸ್ಟ್ ಮಾಡೋರು ಇರ್ತಾರೆ. ಒಂದೊಂದ್ಸಲಿ ನಾವು ಕೂಡ ಈ ಹಿಂದೆ ಮೋಸ ಹೋಗಿದ್ದೀವಿ. ಒಂದು 2-3 ಪೇಜ್ಗಳಲ್ಲಿ ಬಟ್ಟೆ ಬುಕ್ ಮಾಡಿ ನಾನು ಅದನ್ನು ವಿಡಿಯೋ ಕೂಡ ಮಾಡಿ ಪೋಸ್ಟ್ ಮಾಡಿದ್ದೀನಿ, ಯಾವ ಥರ ಮೋಸ ಹೋಗಿದ್ದೀನಿ ಅಂತ ಹೇಳಿ. ಒಂದ್ಸಲಿ ಅವರು ಆನ್ಲೈನಲ್ಲಿ 300 ರೂಪಾಯಿ ಅಂತ ಹೇಳಿದ್ರು ಒಂದು ಸ್ಯಾರಿ. ಆಮೇಲೆ ನಾನು 300 ರೂಪಾಯಿ ಫೋನ್ಪೇ ಮಾಡಾದಮೇಲೆ ಮತ್ತು ಪ್ಲಸ್ 150 ರೂಪೀಸು ಎಕ್ಸ್ಟ್ರಾ ಫಸ್ಟ್ ಆರ್ಡರ್ಗೆ ಅಂತ ಹೇಳಿದ್ರು. ಆಮೇಲೆ 150 ಆದಾದಮೇಲೆ ಮೇಡಮ್ ಸ್ಯಾರಿ ಪ್ರೈಸು ಟೋಟಲಾಗಿ ಹೇಳಬೇಕು ಅಂದರೆ 799, ನೀವು ಇವಾಗ 300 ಪ್ಲಸ್ 150 ಕಳಿಸಿದ್ರೆ ಇನ್ನು ಮಿಕ್ಕಿದ್ದು ಕಳಿಸ್ಬೇಕು ಅಂತ ಹೇಳಿದ್ರು. 2 ಸತಿ ಕಳಿಸಿ ನಾನು ಮೋಸ ಹೋಗಿದ್ದೀನಿ ಇನ್ನೇನು ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ. ಕೆಲವ್ರು ಅಂದ್ಕೊಬೋದು ಇದ್ರ ಬಗ್ಗೆ ಮತ್ತೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವ ಅಂತ. ಸ್ಟೇಷನಿಗೆ ಹೋದ್ರೂ ಅವ್ರು ಅಂದರು, ನೀನು ಕಂಪ್ಲೇಂಟ್ ಕೊಟ್ಟು ಮತ್ತು ಅವ್ರಿಗೆ ಎನ್ಕ್ವೈರಿ ಇವ್ರಿಗೆ ಎನ್ಕ್ವೈರಿ ಮತ್ತು ನೀನು ಕಾಲ್ ನಂಬರ್ ತೆಗಿಸ್ಬೇಕು ಅಂತ ಹೇಳಿದ್ರೆ ಅದು ಇದಕ್ಕೆಲ್ಲ ಹೋಗಿ ಸೈಬರ್ ಕ್ರೈಮ್ಗೆ ಹೋಗಿ ನಂಬರ್ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಬೇಡ ಬಿಡು, ಸದ್ಯಕ್ಕೆ 400 ರೂಪಾಯಿ ಹೋಗಿದೆ ಅಷ್ಟೇ ಅಲ್ವ ನಿಂದು, 450 ಹೋಗಲಿ ಬಿಡು ಅಂತ ಹೇಳಿದ್ರು. ಇನ್ನು ಹಂಗಾಗಿ ನಾನು ಕೂಡ ಸುಮ್ಮನೆ ಆಗಿಬಿಟ್ಟೆ. ಇನ್ನು ನಾನು ನಿನ್ನೆ ಆರ್ಡ್ರ್ ತೊಗೊಂಡು ಇವಾಗ ಸದ್ಯಕ್ಕೆ ನನ್ನ ಬಂಡವಾಳ ಇಷ್ಟಾಗಿದೆ. ಇಷ್ಟು ದುಡ್ಡನ್ನ ತೊಗೊಂಡು ಈಗ ಎಲ್ಲಿಗೆ ಹೋಗ್ತಾಯಿದ್ದೀನಿ ಗೊತ್ತಾ ನಾನು ಗೈಸ್, ಇಷ್ಟು ದುಡ್ಡು ತೊಗೊಂಡು ಸದ್ಯಕ್ಕೆ ಎಲ್ಲೂ ಹೋಗ್ತಾಯಿಲ್ಲ. ಇದನ್ನು ಇಲ್ಲೇ ಒಬ್ಬರ ಕೈಯಲ್ಲಿ ಫೋನ್ಪೇ ಮಾಡಿಸ್ತಾಯಿದ್ದೀನಿ. ಯಾರಿಗೆ ಅಂತ ಹೇಳಿದ್ರೆ ಶಾಪ್ ಅವ್ರಿಗೆ. ಇದರಲ್ಲಿ ಎಷ್ಟಿದೆ ಅಂತ ಗೆಸ್ ಮಾಡಿ. ಇದು ಆ್ಯಕ್ಚುಲಿ 50,000 ರೂಪಾಯಿ ಬಂಡಲು. 51,150 ರೂಪಾಯಿ ಚೇಂಜಸ್ ಇಟ್ಕೊಂಡಿದ್ದೀನಿ. ನಿನ್ನೆ ಆ್ಯಕ್ಚುಲಿ 51,150 ರೂಪಾಯಿನ ಶಾಪಿಂಗ್ ಮಾಡಿದ್ದೀನಿ. ಬಜೆಟು ಇವಾಗ ಸ್ವಲ್ಪ ಟೈಟೇ ಆಗಿದೆ ನನಗೆ. ಬಟ್ ಆದ್ರೂ ಏನಾದರೂ ಒಂದು ಸ್ಟಾರ್ಟ್ ಮಾಡಲೇಬೇಕು. ಈ ಏಜಲ್ಲಿ ದುಡಿದಿರ ಇನ್ನು ಯಾವಾಗ ದುಡಿಯೋದು ಅನ್ನೋದನ್ನು ಏನೋ ಗೊತ್ತಿಲ್ಲ ನನಗೆ. ಸ್ಟ್ರಾಂಗಾಗಿ ಮನ್ಸಿಗೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ಮಾಡಲೇಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡೋಣ ನನಗಿನ್ನು ಎಷ್ಟೆಷ್ಟು ನಾನು ತೊಗೊಳ್ತೀನಿ, ಎಷ್ಟೆಷ್ಟು ಕಲೆಕ್ಷನ್ಸ್ ಆಗುತ್ತೆ ಏನು ಅಂತ ಇನ್ನೂ ಕ್ಲಿಯರಾಗಿ ನನಗೂ ಗೊತ್ತಾಗ್ತಾಯಿಲ್ಲ. ಬಟ್ ಆದ್ರೂ ಇದನ್ನು
ಏನೇ ಆದ್ರೂ ಬಿಡಲ್ಲ, ಖಂಡಿತ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸ್ಯಾರೀಸ್ ಆದರೂ ಆಯಿತು, ಡ್ರೆಸ್ ಆದರೂ ಆಯಿತು. ಈಗ ಸದ್ಯಕ್ಕೆ ನಾನು ಡ್ರೆಸ್ ತರಿಸಿದ್ದೀನಿ, ಡ್ರೆಸ್ಸು ಕೂಡ ಮಾಡ್ತಾನೆ ಇರ್ತೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಸ್ಯಾರಿನೂ ತೊಗೊಬರ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಸ್ಯಾರಿ ಹಾಕೋಕ್ಕೆ ಸದ್ಯದ ಪರಿಸ್ಥಿತಿಲಿ ಬಜೆಟ್ಟು ತುಂಬ ಅಂದರೆ ತುಂಬ ಕಡಿಮೆ ಇದೆ. ಈಗ ಡ್ರೆಸ್ ತೊಗೊಂಡು ಬಂದು ಜಸ್ಟ್ ಎಲ್ಲ ಡ್ರೆಸ್ಸು ಹೋಲ್ಸೇಲ್ ಗೈಸ್, 250 ರುಪೀಸಲ್ಲಿ ಯಾವುದು ಬರೋಲ್ಲ. ಡೈಲಿ ವೇರ್ಗೆ 250 ರುಪೀಸ್ ಟಾಪ್ ಬರುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಂಬಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೀಪ್ ಆ್ಯಂಡ್ ಬೆಸ್ಟಾಗಿ ಅಂತ ವರ್ಸ್ಟ್ ಕ್ವಾಲಿಟಿನೂ ಅಲ್ಲ. ಬೇಕಾದರೆ ಯಾರಾದರೂ ಒಂದು ಹೊಸದಾಗಿ ತೊಗೊಂಡಿರೋರಿದ್ದರೆ ಟ್ರೈ ಮಾಡಿ ನೋಡಿ, ಅದು ನಿಮಗೆ ಕೂಡ ಗೊತ್ತಾಗುತ್ತೆ ಯಾವ ಥರ ಏನು ಅಂತ ಹೇಳಿ. ಕ್ವಾಲಿಟಿಲಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋ ಥರ ಇಲ್ಲ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ, ಅಷ್ಟು ಒಳ್ಳೊಳ್ಳೆ ಕ್ವಾಲಿಟಿ ಬರ್ತಾಯಿದೆ. ನೀವು ಯಾವಾಗ ತೊಗೊಳ್ತೀನಿ ಅಂತ ಹೇಳಿದ್ರೂ ಪರವಾಗಿಲ್ಲ, ಒಂದ್ಸಲಿ ಸ್ಟಾಕ್ನ ನೋಡಿ. ಇನ್ಸ್ಟಾಗ್ರಾಮ್ ಪೇಜು ಕೂಡ ನಾನು ಹೇಳಿದ್ದೀನಿ ಆಲ್ರೆಡಿ, SRL ಕಲೆಕ್ಷನ್ಸ್ ಅಂತ ಹೇಳಿ. ಅದರದ್ದು ನೀವೇ ನೋಡ್ಕೊಳ್ಳಿ ಹೆಂಗಿದೆ ಏನು ಅಂತ ಗೊತ್ತಾಗುತ್ತೆ. ನಾಳೆಯಿಂದ ಅದರಲ್ಲಿ ಡೈಲಿ ಅಪ್ಡೇಟ್ ಬಿಡ್ತಾ ಇರ್ತೀನಿ. ಅದು ಶಾಪಲ್ಲೇ ಬಿಡ್ತಾ ಇರ್ತೀನಿ, ಮನೆಯಲ್ಲಿ ಮಾಡ್ಬೋದು, ಫ್ರೀಯಾಗಿರ್ತೀವಿ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಬಟ್ ಆದರೆ ಅಂಗಡೀಲಿ ಇರ್ತೀನಲ್ಲ, ಅಂಗಡೀಲಿ ಸ್ವಲ್ಪ ಇರಿಟೇಷನ್ ಸ್ಟಾರ್ಟ್ ಆಗ್ಬೋದು, ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನನ್ನ ಹೊಸ ಬಿಸ್ನೆಸ್ಗೆ ಆ್ಯಕ್ಚುಲಿ ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ಥರ ಇದುವರೆಗೂ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ನಂದು ಇನ್ಸ್ಟಾಗ್ರಾಮಲ್ಲಿ ಹಿಂದೂ 7175 ಅನ್ನೋ ID ಇದೆ. ಅದಕ್ಕೂ ಯಾವ ರೀತಿ ಹೆಲ್ಪ್ ಮಾಡಿದಿರೋ, ಅದಕ್ಕೂ ಯಾವ ರೀತಿ ಸಪೋರ್ಟ್ ಮಾಡಿದಿರೋ, ಇದರಲ್ಲೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ. SRL ಕಲೆಕ್ಷನ್ಸ್ ಅಂತ ಇನ್ನೊಂದ್ಸಲ ಹೇಳ್ತೀನಿ, SRL. ಯಾಕೆ SRL ಕಲೆಕ್ಷನ್ಸ್ ಅಂತ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, SRL ಕಲೆಕ್ಷನ್ನು ಒಂದು S ಅಂದರೆ ನಮ್ಮ ಮನೆ ದೇವ್ರ ಹೆಸರು, R ಅಂದರೆ ರಿತಿಕ್ಷಾ ಋತ್ವಿಕ್ ಅನ್ನೋದು ಆಗಬೇಕು, L ಅಂದರೆ ಲಕ್ಷ್ಮೀ ಲೋಕೇಶು ಆಗಬೇಕು. ಚೌಡೇಶ್ವರಿ ದೇವರು ಮತ್ತು ನಮ್ಮ ಮನೆ ದೇವರ ಹೆಸರು, ಮಕ್ಕಳ ಹೆಸರು, ನನ್ನ ಹೆಸರು, 3 ಹೆಸರು ಆಗಬೇಕು, 3 ಇನ್ಸಿಲ್ಲು ಆಗಬೇಕು. ಯೂಶ್ವಲಾಗಿ ಹೇಳಬೇಕು ಅಂದರೆ ಕೆಲವೊಬ್ಬರು ಇವಾಗ ಎಕ್ಸಾಂಪಲ್ ಲಕ್ಷ್ಮೀ ಲೋಕೇಶ್ ಕಲೆಕ್ಷನ್ಸ್ ಅಂತ ಇರ್ತಾರೆ, ಗಂಡ ಹೆಂಡತಿ ಹೆಸರು ಇಡೋದಕ್ಕಿಂತ ನಾನು ಈ ಥರ 3 ಜನದ್ದು ಮಕ್ಕಳ ಹೆಸರು ಇರಲಿ ಅದರಲ್ಲಿ ಅನ್ನೋದ್ರಿಂದ ಆ ಇಂಟೆನ್ಷನಲ್ಲಿ SRL ಕಲೆಕ್ಷನ್ಸ್ ಅಂತ ಇಟ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ಅಂಗಡಿ ಹೆಸರು ಕೂಡ SRL ಬ್ಯಾಂಗಲ್ ಸ್ಟೋರ್ ಅಂತಲೇ ನಾನು ಇಟ್ಕೊಂಡಿರೋದು. ಮನಸ್ಸಲ್ಲಿ ಹೋಪ್ ಚೆನ್ನಾಗಿದೆ, ರಾಯರು ಕಾಪಾಡ್ತಾರೆ ಅಂತ ಮನಸ್ಸಲ್ಲಿ ಆ್ಯಕ್ಚುಲಿ ಸ್ವಲ್ಪ ಸ್ಟ್ರಾಂಗಾಗೇ ಇದ್ದೀನಿ ನಾನು. ಇಲ್ಲ ಏನೇ ಆದರೂ ನಾನು ಮಾಡ್ತೀನಿ ಅಂತ ಹೇಳಿ ನೋಡೋಣ ಅದು ಹೆಂಗಾಗುತ್ತೆ ಏನು ಅನ್ನೋದನ್ನು ಕೂಡ ನೆಕ್ಸ್ಟ್ ಒಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಇನ್ನೊಬ್ರು ಅನ್ಕೊಬೋದು, ಕೆಲವ್ರು ಹೇಳ್ಬೋದು ಸಿಸ್ಟರ್ ಹೊಸ್ದಾಗಿ ಮಾಡ್ತಾಯಿದ್ದೀರಾ, ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತಲೂ ಕೂಡ ಹೇಳ್ತಾರೆ ಕೆಲವರು. ಬಟ್ ಆದರೆ ಏನಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಬೇಕು, ಇನ್ಸ್ಟಾಗ್ರಾಮಿಂದನೇ ದುಡಿಬೇಕು ಅಂತ ಹೇಳಿ ನಾನು ತರಿಸ್ತಾ ಇಲ್ಲ. ಈಗ ಅಂಗಡಿ ಇದೆ ನಂದು, ಅಂಗಡಿಲಿಗೂ ಕೂಡ ನಾನು ಬಂಡವಾಳ ಹಾಕಲೇಬೇಕು. ಅಂಗಡಿಲಿ ತರೋದನ್ನು ನೋಡೋಣ, ಇನ್ಸ್ಟಾಗ್ರಾಮ್ ಪೇಜ್ ಒಂದು ಮಾಡೋಣ, ಅದರಲ್ಲೂ ಸೇಲ್ ಮಾಡೋಣ, ಗೊತ್ತಾಗುತ್ತೆ ಅಂತ ಹೇಳಿ ಅಷ್ಟೇ. ನಾನು ಸಪ್ರೇಟಾಗಿ ಏನೋ ಮನೆಯಲ್ಲೇ ಮಾಡೋದಕ್ಕೋಸ್ಕರ ಅಂತ ಏನು ತರಲ್ಲ. ಅದರಲ್ಲೂ ಅದರಲ್ಲೂ ಏನಾದರೂ ತೊಗೊಳ್ಬೋದಲ್ವ. ಸೊ ಅದರಲ್ಲೂ ಕೂಡ ಟ್ರೈ ಮಾಡೋದ್ರಲ್ಲಿ ಏನಿದೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಅದು ಕ್ಲಿಕ್ ಆಗಿಲ್ಲ ಅಂತಂದ್ರೂ ಕೂಡ ನನ್ನ ಅಂಗಡಿಯಲ್ಲೇ ನಾನು ಸೇಲ್ ಮಾಡ್ಕೋತೀನಿ. ಆ ಇಂಟೆನ್ಷನಲ್ಲಿ ಇರಲಿ, ಯಾವುದಕ್ಕೂ ಅದು ಇರಲಿ, ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ ಇದು ಆಗ್ತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದಕ್ಕೂ ಎಲ್ಲರೂ ಸಪೋರ್ಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಏನೋ ಒಂದು ಸ್ಟ್ರಾಂಗಾಗಿ ನಮಗೂ ಕೂಡ ಒಂದು ಆಸೆ ಇರುತ್ತಲ್ವ. ಇಷ್ಟೆಲ್ಲ ಕಷ್ಟಪಟ್ಟು ಮನೆ ಕಟ್ಕೊಂಡಿರ್ತೀವಿ, ಮನೆ ಕಟ್ಟಾದಮೇಲೆ ಏನೋ ಒಂದು ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಸಾಧಿಸ್ಲಿಲ್ಲ ಅಂತ ಹೇಳಿದ್ರೆ ನಮಗೂ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ. ಒಬ್ಬರು ದುಡಿತಾ ಇರ್ತಾರೆ, ಇನ್ನು ನಾವೆಲ್ಲ ಕುತ್ಕೊಂಡು ತಿನ್ನೋದು ಅದೇನು ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಅವರೊಬ್ಬರೇ ದುಡಿದು ಇನ್ನು ನಮಗೆ ಬೇಕಾಗಿರೋದು ನಾವು ಯಾವಾಗ ತೊಗೊಳೋದು ಅನ್ನೋದು ಕೂಡ ನನ್ನ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಈಗ ದುಡಿಯೋದ ಅಥವಾ ಸಾಲ ತೀರ್ಸೋದ, ಮನೆ ಕಟ್ಟಿರೋದು ಮುಗಿಸ್ಕೊಳೋದ, ಈ ಥರ ಎಲ್ಲ ಸಾವಿರಾರು ತಲೆಯಲ್ಲಿದೆ. ಬಟ್ ಅದಕ್ಕೆಲ್ಲ ಒಂದೇ ಒಂದು ಪರಿಹಾರ ಏನಪ್ಪ ಅಂದರೆ, ಏನಾದರೂ ಆಗಲಿ ಒಂದು ಏನು ಹೇಳ್ತಾರೆ, ಏನಾದರೂ ವಯಸ್ಸಿದ್ದಾಗಲೇ ಸಾಧಿಸ್ಬಿಡ್ಬೇಕು ಅಂತ. ನಾನು ನಿನ್ನೆ ಒಂದು ಬುಕ್ ಓದ್ತಾ ಇದ್ದೆ, ಆ ಬುಕ್ಕಲ್ಲಿ ಒಂದು ಮಾತು ಬಂದಿತ್ತು. ಅದೇನೋ ಥಾಟ್ಸ್ ಲೈನು ಅಂದರೆ,
ನಾವು ಸತ್ತಾಗ ನಮ್ಮನ್ನು ನೋಡೋಕ್ಕೆ ಅಯ್ಯೋ ಕೊನೆ ಸಲಿ ಅಲ್ವಾ ಅಂದ್ಬಿಟ್ಟು ಸಾವಿರಾರು ಕಿಲೋಮೀಟ್ರಿಂದ ದೂರ ಬರ್ತಾರಂತೆ. ಅದೇ ನಾವು ಬದುಕಿದ್ದಾಗ ನಮ್ಮ ಪಕ್ಕದಲ್ಲೇ ಇದ್ದರೂ ಹತ್ತಿರ ಇದ್ದರೂ ಒಂದು ಸಣ್ಣ ಸಹಾಯ ಮಾಡೋದಕ್ಕೆ ಮುಂದೆ ಬರಲ್ವಂತೆ. ಈ ಥರ ಎಲ್ಲ ನೋಡಿದಾಗ ನಮಗೂ ಕೂಡ ಅನಿಸುತ್ತೆ ಅದು ನಿಜ. ನಾವು ಯಾವಾಗ ಕಲಿಯೋದು, ನಾವು ಯಾವಾಗ ಅಳವಡಿಸ್ಕೊಳೋದು, ನಾವು ಪ್ರಯತ್ನನೇ ಪಟ್ಟಿಲ್ಲ ಅಂದರೆ ಅದ್ರ ಫಲ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋದು ಅಂತ ಅನಿಸುತ್ತೆ. ಒಂದೊಂದು ಸಲ ನನಗೂ ಬರುತ್ತೆ, ನಾವಿವತ್ತು ಇಷ್ಟು ಕುತ್ಕೊಂಡು ಅನ್ನ ತಿಂತಾಯಿದ್ದೀನಿ ಅಂದರೆ ಅವಾಗ ನಾವೆಲ್ಲ ಹೂವು ಮಾರಿದ್ದೇ ಕಾರಣ. ನನ್ನಮ್ಮನ ಧೈರ್ಯ ಮಾಡಿ ಹೂವು ಮಾರೋದು ಕಲೀಲಿಲ್ಲ ಅಂತ ಹೇಳಿದ್ರೆ ನಾವು ಹೆಂಗೆ ಕುತ್ಕೊಂಡು ತಿನ್ನೋಕ್ಕಾಗ್ತಿತ್ತು. ಹೂವು ಮಾರಲೇಬೇಕು ಅಂತ ತಾನೇ ಮುಂದೆ ಹೋಗಿ ಪ್ರಯತ್ನ ಪಟ್ಟಿದ್ದಕ್ಕೆ ಫಲ ಸಿಕ್ತು. ನೋಡೋಣ ಇದರಲ್ಲೂ ಫಲ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ಫಲ ಸಿಗುತ್ತೆ ಏನು ಅಂತ ಹೇಳಿ. ಬಟ್ ಆದ್ರೂ ಧೈರ್ಯ ಮಾಡಿ ನುಗ್ಗಿದ್ದೀನಿ. SRL ಕಲೆಕ್ಷನ್ಸ್ಗೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೇ ನಾನೇನು ಇವಾಗ 50,000 ರೂಪಾಯಿ ಬಂಡವಾಳ ಹಾಕ್ತಾಯಿದ್ದೀನಿ. ಇದು ಕೂಡ ಬರೋ ಥರ ಬರುತ್ತೆ. ನನ್ನ ಅಂಗಡಿ ಇದೆ ನನಗೆ ಕಾನ್ಫಿಡೆಂಟ್ ಇದೆ, ನಾನು ಲಾಸ್ ಮಾಡ್ಕೊಳಲ್ಲ. ನಾನು ಏನು ಇದರಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ ಅದ್ರಲ್ಲಿ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗಲ್ಲಿ ಇಷ್ಟ ಆಯಿತು ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗ್ ಆ್ಯಕ್ಚುಲಿ ಶೇರ್ ಮಾಡಿ, ಇದ್ರ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇಷ್ಟು ದುಡ್ಡು ತಗೊಂಡು ಕೈ ಹಾಕಿಬಿಟ್ಟಿದ್ದೀನಿ, ನೋಡೋಣ ಅದು ಎಲ್ಲಿಗೆ ಹೋಗುತ್ತೆ ಏನೋ, ಎಲ್ರಿಗೂ ದೇವ್ರಿಗೆ ಬಿಟ್ಟಿದ್ದು. ಬಟ್ ಅಂಗಡಿಲಂತೂ ನಾನು ಸೇಲ್ ಮಾಡ್ಕೊತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಇನ್ಸ್ಟಾಗ್ರಾಮಲ್ಲಿ ಪಾಪ ಫೇಲ್ಯೂರ್ ಆಗಿರೋರು ತುಂಬ ಜನ ಇದ್ದಾರೆ. ನನಗೆ ಅದು ಕೂಡ ಎಕ್ಸ್ಪೀರಿಯೆನ್ಸ್ ಬಂದು ಶೇರ್ ಮಾಡ್ಕೊಂಡಿದ್ದಾರೆ. ಅಕ್ಕ ನಾನು ತೊಗೊಂಬಂದೆ, ಲಾಸ್ ಮಾಡಿಕೊಂಡೆ, ಲಾಸ್ಟಿಗೆ ಇಟ್ಕೊಂಡು ಏನು ಮಾಡಬೇಕು ಅಂತ ಹೇಳಿ ನಾನು ತಂದಿದ್ದು ಅಸ್ಲಿಗಿಂತ ಬಿಟ್ಟು ಕೊಟ್ಟಿದ್ದೀನಿ ಅಂತ. ಬಟ್ ನನಗೆ ಹಂಗಾಗಲ್ಲ. ಶಾಪ್ ಇದೆಯಲ್ವ, ಶಾಪಲ್ಲಿ ಸೇಲ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ನೋಡೋಣ, ನನ್ನ ಧೈರ್ಯ ನನ್ನ ಕಾಪಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗಲೂ ಕೂಡ ನಮಗೊಂದು ಪಾಸಿಟಿವ್ನೆಸ್ ಸಿಗುತ್ತೆ, ಒಂದು ಸಪೋರ್ಟಿವ್ ಅನಿಸುತ್ತೆ. ಒಬ್ಬರು ಕೂಡ ಏನಾದರೂ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಕೂಡ ನಮ್ಗೆ ಅಷ್ಟೇ ಬೇಜಾರಾಗುತ್ತೆ. ಒಂದು ಸಬ್ಸ್ಕ್ರೈಬರ್ ಬಂದರೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ಬೆಳೆಸಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.